ಬಾದಾಮಿಗೆ ಹೋಗಿದ್ದೆ ನಾನು. ಬಾದಾಮಿಯಿಂದ ಬೆಳಗಾಮಿಗೆ ಹೋಗಬೇಕು. ದಾರಿಯಲ್ಲಿ ಬಾಗಲಕೋಟೆ ಅಂತ ಒಂದು ಊರು ಬರುತ್ತೆ. ಅಲ್ಲೊಂದು ಸಣ್ಣ ಕ್ರಾಸ್, ಗದ್ದನಕೇರಿ ಕ್ರಾಸ್ ಅಂತಾರೆ. ಎಡಗಡೆ ಹೋದರೆ ಬೆಳಗಾವಿಗೆ ಹೋಗ್ತೀನಿ, ಬಲಗಡೆ ಹೋದರೆ ಬಿಜಾಪುರಕ್ಕೆ ಹೋಗುತ್ತೆ ರಸ್ತೆ. ನಾನು ಬಾದಾಮಿಯಲ್ಲಿ ಕಾರಲ್ಲಿ ಕೂತ್ಕೊಂಡು ಹೊರಟೆ. ಬಾದಾಮಿ ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ಬಂದಿರಬೇಕು. ನೋಡಿದೆ ಕಾರಲ್ಲಿ ನೀರಿಲ್ಲ ಕುಡಿಯೋದಕ್ಕೆ. ಡ್ರೈವರ್ ನಿಲ್ಲಿಸಪ್ಪ, ಸ್ವಲ್ಪ ನೀರು ತಗೋತೀನಿ ಅಂದೆ. ಅಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸ್ದ. ನೀರು, ಸ್ವಲ್ಪ ಜ್ಯೂಸ್ ಯಾವುದೋ ಬಾಟ್ಲ್ ತೊಗೊಂಡು ಕಾರಲ್ಲಿ ಹಾಕ್ಕೊಂಡು ಬಂದೆ. ಅಲ್ಲಿ ರಸ್ತೆ ಪಕ್ಕದಲ್ಲಿ 3-4 ಜನ ನಿಂತಿದ್ರು. ನಿಮ್ಮ ಚಿತ್ರ ಕಣ್ಮುಂದೆ ಬರಬೇಕದು. ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕೊಳೆಯಾದದ್ದು, ಹೆಗಲ ಮೇಲೆ ಒಂದು ಕಂಬಳಿ, ಮುದುಕ ನಿಂತಿದ್ದಾನೆ, ಗಡಗಡ ನಡುಗ್ತಾ ಇದ್ದಾನೆ, ಕಣ್ಣಲ್ಲಿ ಸಮ ನೀರಿದೆ. ಅವನ ಪಕ್ಕ ಒಬ್ಬ ಹೆಂಗಸು, ಆಕೆನೂ ಅಳ್ತಾ ಇದ್ದೆ. ಇನ್ನೊಬ್ಬ ಹೆಂಗಸು, ಆಕೆನೂ ಅಳ್ತಾ ಇದ್ದೆ. ಅವ್ರು ಅಳೋದನ್ನು ನೋಡಿ ಪಾಪ ಏನೋ ತೊಂದರೆಯಲ್ಲಿದ್ದಾರೆ, ಏನೋ ಸಹಾಯ ಮಾಡ್ಬೋದಾ ಅಂತೇಳಿ, ಯಾಕಮ್ಮ ಏನಾಯಿತು ಅಂತ ಕೇಳಿದೆ. ಆಕೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು. ನಮ್ಮಪ್ಪ ಸರ್ ಹುಷಾರಿಲ್ಲ ಸರ್, ಅವನಿಗೆ ಹೋಗ್ಬೇಕು ಸರ್, ಕೊಲ್ಹಾರಕ್ಕೆ ಹೋಗ್ಬೇಕು ಸರ್ ಅವನು. ಯಾಕೆ ಅಂತ ಕೇಳಿದೆ. ನಮ್ಮ ಅಣ್ಣ ಸರ್ ಆರಾಮಿಲ್ಲ ಅಂತ ಬಿಜಾಪುರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಇವತ್ತು ಬೆಳಗ್ಗೆ ಏನೋ ಅವ್ನು ಬದುಕೋಲ್ಲ, ಕರ್ಕೊಂಡು ಹೋಗ್ಬಿಡಿ ಊರಿಗೆ ಅಂದ್ರಂತೆ. ಆಂಬ್ಯುಲೆನ್ಸ್ ತಂದು ಊರಿಗೆ ಬಿಡ್ತಾ ಇದ್ದಾರಂತೆ ಸರ್. ಅವ್ನು ಬದುಕಲ್ಲತ್ತೆ, ಅವ್ನು ಸಾಯೋದ್ರೊಳಗೆ ಅವ್ರ ಮುಖ ನೋಡಬೇಕು, ನಮ್ಮಪ್ಪ ಅಳ್ತಾ ಇದ್ದಾನೆ ಸರ್, ಹೆಂಗೆ ಕರ್ಕೊಂಡು ಹೋಗೋದು ಸರ್ ಅಲ್ಲಿ? ನಾ ಇದೆ ನೋಡಮ್ಮ, ಒಂದು ಕೆಲಸ ಮಾಡೋಣ, ಎಷ್ಟು ಜನ ಬರ್ತೀರಿ ನೀವು? ನಾವಿಬ್ಬರೇ ಬರ್ತೀವಿ ಸರ್, ಅಪ್ಪ ನಾನು ಇಬ್ಬರು ಬರ್ತೀವಿ. ನಾನು ಮುಂದೆ ಕೂತ್ಕೋತೀನಿ, ಹಿಂದೆ ಕೂತ್ಕೊಳ್ಳಿ ಅಂದಕ್ಕೆ. ನಾನು ಕೆಲಸ ಮಾಡ್ತೀನಿ. ನನಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವ್ರನ್ನ ಆ ಊರು ತನಕ ಬಿಡೋದ, ನಾನು ಬೆಳಗಾವಿಗೆ ಲೆಕ್ಚರ್ ಹೋಗೋಕ್ಕಾಗಲ್ಲ, ಅದು ಬಿಡೋಕ್ಕಾಗಲ್ಲ. ನನಗೊಂದು ಮೊಂಡ ಧೈರ್ಯ. ಈಗ ಹೋದಾಗ ಗದ್ದನಕೇರಿ ಕ್ರಾಸ್ ಬರ್ತದಲ್ಲ, ಬಲಗಡೆ ಹೋದರೆ ಬಿಜಾಪುರ, ದಾರಿಯಲ್ಲಿ ಕೊಲ್ಹಾರ ಊರು, ಅವ್ರೂರು. ಸುಮಾರು 30 ಕಿಲೋಮೀಟ್ರ್ ಹೋಗಬೇಕು. ನಾನು ಹೋಗಿ ಬರುವಷ್ಟು ಟೈಮ್ ಇಲ್ಲ. ನನಗೊಂದು ಧೈರ್ಯ, ಗದ್ದನಕೇರಿ ಕ್ರಾಸ್ಗೆ ಹೋದರೆ ಯಾವುದೋ ಒಂದು ಟೆಂಪೋನೋ ಆಟೋ ರಿಕ್ಷಾನೋ ಇರುತ್ತೆ, ನಾನೇ ದುಡ್ಡು ಕೊಟ್ಟು ಕಳಿಸ್ಬಿಡ್ಬೇಕು ಅವ್ರನ್ನ. ಬನ್ನಿ ಕೂತ್ಕೊಳ್ಳಿ ಅಂತ. ಅಷ್ಟು ದಾರಿ ಹೋಗ್ತೀವಲ್ಲ, ಅರ್ಧ ದಾರಿ ಅಂತ ಹೋದಿ. ಒಂದೇ ಸಮ ಅಳ್ತಾ ಇದ್ರು ಪಾಪ ಕಾರಲ್ಲಿ. ನಾಳೆ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ಇಲ್ಲ, ಮಗನ ಮುಖ ಸಿಗ್ತದಿಲ್ಲ ಗೊತ್ತಿಲ್ಲ ಸಾರ್ ಅಂತ ಅಳ್ತಾ ಇದ್ದ. ಗದ್ದನಕೇರಿ ಕ್ರಾಸ್ ಬಂತು. ಹಿಡಿದು ಟೀ ಕುಡಿತೀರಾ ಅಂತ ಹೇಳಿದೆ. 2 ಟೀ ತರಿಸಿದೆ, ಬ್ರೆಡ್ ತರಿಸಿದೆ. ಪಾಪ ತಿನ್ನೋಕೆ ಆಗ್ತಿರ್ಲಿಲ್ಲ ಅಪ್ಪನಿಗೆ. ಬೇಗ ಹೋಗ್ಬೇಕು ಸರ್ ಅಂತಿದ್ದ. ನನ್ನ ಸಂಕಟ ಅಂದರೆ, ಗದ್ದನಕೇರಿ ಕ್ರಾಸಲ್ಲಿ ಒಂದು ಆಟೋ ಇಲ್ಲ, ಒಂದು ಟೆಂಪೋ ಇಲ್ಲ ಅವತ್ತು. ಏನಪ್ಪ ಮಾಡೋದು, ಹೇಗೆ ಮಾಡೋದು? ನನಗೆ ಇನ್ನೊಂದು ಕಾರ್ ತರಿಸಿ ಹೋಗೋಕ್ಕಾಗ ಅಷ್ಟು ಅವಕಾಶ ಇಲ್ಲ ನನಗೆ. ಆ ಹೊತ್ತಿಗೆ ಒಂದು ಕಾರ್ ಬಂತು. ಆ ಕಾರಲ್ಲಿ ಗಂಡ ಹೆಂಡತಿ, ಒಂದು ಪುಟ್ಟ ಮಗು ಬಂದಿರು. ನಾನು ಓಡಾಡ್ತಿರೋದನ್ನು ನೋಡಿ, ಯಾಕೆ ಸರ್ ಏನಾದರೂ ಬೇಕಾಗಿತ್ತಾ ಅಂತ ಕೇಳಿದ್ರು. ಇಲ್ಲಪ್ಪ, ಹಿಂಗಾಗಿದೆ, ಪಾಪ ಮುದುಕರಿದ್ದಾರೆ, ಅವ್ರ ಮಗನ ನೋಡಬೇಕಾಗಿದೆ, ಮಗ ಬದುಕೋ ಚಾನ್ಸ್ ಇಲ್ಲ, ಹೇಗೆ ಮಾಡೋದು ಅಂತ. ಎಲ್ಲಿಗೆ ಹೋಗ್ಬೇಕು ಸರ್ ಅವರು? ಕೊಲ್ಹಾರಕ್ಕೆ ಹೋಗಬೇಕು ಅಂತ. ಸರ್ ಚಿಂತೆ ಮಾಡಬೇಡಿ, ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ, ಹೇಗಿದ್ರು ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಹೋಗಿ ಕೊಲ್ಹಾರಕ್ಕೆ ಅವ್ರ ಮನೆಗೆ ಬಿಟ್ಟು ಹೋಗ್ತೀನಿ ಸರ್ ಅಂದ್ಬಿಟ್ಟು, ನಿಮ್ಮ ನಂಬರ್ ಕೊಡಿ ಅಂದ. ನನ್ನ ನಂಬರ್ ಅವನು ಕೊಟ್ಟೆ, ಅವನ ನಂಬರ್ ನಾನು ತೊಗೊಂಡೆ. ನಾನು ಮುಂದೆ ಬೆಳಗಾವಿಗೆ ಹೋದೆ. ಮುಂದೆ 40 ನಿಮಿಷಕ್ಕೆ ಆ ಹುಡುಗ ಫೋನ್ ಮಾಡಿ, ಫೋನಲ್ಲಿ ಅಳ್ತಾ ಇದ್ದ. ಸರ್, ನೀವು ಮಾಡಿದ್ದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್, ಮನೆಗೆ ಕರ್ಕೊಂಡು ಹೋದೆ ಸರ್, ಆ ಹುಡುಗನ ತಂದಿದ್ದಾರೆ ಸರ್, ಹುಡುಗ ಇನ್ನೂ ಜೀವ ಇದೆ ಸರ್, ಅಪ್ಪ ಮಗನ ತಪ್ಕೊಂಡು ಹತ್ಬಿಟ್ಟ ಸರ್, ನಾನು ನೋಡಿ ನಾನು ತಡ್ಕೊಳಕ್ಕಾಗಲಿಲ್ಲ ಸರ್, ಭಗವಂತ ನಾನು ಕರೆಕ್ಟಾಗಿ ಕಳಿಸಿದ ನೋಡಿ ಸರ್, ಹೊತ್ತಿಗೆ ನಾನು ಬರದೆ ಹೋಗಿದ್ರೆ ಕಷ್ಟ ಆಗ್ತಿತ್ತಲ್ಲ ಮುದುಕನಿಗೆ ಅಂದೆ. ನನಗೊಂದು ನಂಬಿಕೆ ಇದೆ ಸರ್, ನೀವು ನಂಬ್ತಿರೋ ಬಿಡ್ತಿರೋ ಮೂಢನಂಬಿಕೆ ಅಂತಿರೋ ಗೊತ್ತಿಲ್ಲ, ನೀವು ಯಾವುದಾದ್ರೂ ಒಂದು ಅತ್ಯಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡ್ರೆ ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೋತಾನೆ, ಅದ್ರ ಬಗ್ಗೆ ಗ್ಯಾರಂಟಿ ಇರಬೇಕು. ನಾವು ಸಾಮಾನ್ಯವಾಗಿ ಡೌಟ್ ಮಾಡೋ ಭಗವಂತನ ಬಗ್ಗೆ, ಬರ್ತಾನೋ ಇಲ್ಲೋ, ಬ್ಯುಸಿ ಇದ್ರೆ ಡೌಟ್ ಮಾಡಿದ್ರೆ ಬರೋದೇ ಇಲ್ಲ. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಚೆನ್ನಾಗಿ ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿನೋ ನೀನು ಮಂಕುತಿಮ್ಮ. ನಂಬೋದಿಲ್ಲ ನಂಬ್ತೀನಿ, ಗಟ್ಟಿಯಾಗಿ ನಂಬಬೇಕು. ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಗಟ್ಟಿಯಾಗಿ ನಂಬಿ ಖಂಡಿತ ಆಗತ್ತೆ, 100% ಆಗತ್ತೆ. ಆ ಹುಡುಗ ಅಳ್ತಾ ಇದ್ದ. ನಾನಂದೆ, ಮರಯ್ಯ ನೀನು ದೊಡ್ಡ ಕೆಲಸ ಮಾಡಿದೆಲ್ಲಪ್ಪ ಇವತ್ತು ಬಿಟ್ಟೆಲ್ಲ ಅಂತ. ಇಲ್ಲ ಸರ್, ಅವ್ನು ಹೇಳಿದ ಮಾತನ್ನು ಮರೆಯೋಕ್ಕೆ ಸಾಧ್ಯ ಆದ್ಮೇಲೆ ಆರ್ಟಿಕಲ್ ಬರೆದೆ ಅದ್ರ ಮೇಲೆ ನಾನು. ಸರ್, ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್ ಬಿಕಾಸ್ ಹಿ ಯೂಸ್ ಮೀ ಎಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ದ ರೈಟ್ ಕಾಸ್. ಒಂದು ಒಳ್ಳೆ ಕೆಲಸಕ್ಕೆ ಭಗವಂತ ಉಪಕರಣ ಮಾಡ್ಕೊಂಡಲ್ಲ ನನ್ನ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಭಗವಂತ ನಿಮ್ಮನ್ನು ಉಪಕರಣ ಬಳಸ್ಕೋತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅದೇ ಮಾತಾ ಕೃಷ್ಣ ಹೇಳುದು, ಇದೊಂದು ನಿಮಿತ್ತ ಮಾತ್ರ ಭವಿಸವ್ಯ ಸಾಚಿನ್ ಅಂತ. ನಿಮಿತ್ತ ಆಗಪ್ಪ, ನೀ ಕಾರಣ ಆಗಿ, ಸುಮ್ಮನೆ ಮಾಡ್ತೇನೆ ಎಲ್ಲಾನು, ನೀ ಕಾರಣ ಆಗು. ಒಬ್ರು ಯಾರಾದರೂ ಕಾರಣ ಬೇಕಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಖಂಡಿತ ಜನ ಸಿಗ್ತಾರೆ, ಒಳ್ಳೆ ಪ್ರೀತಿಯವರು ಸಿಗ್ತಾರೆ.